ನೇರಮಠನ ಹತ್ಯೆ ಆಯಿತು. ಅದರ ನಂತರ ಕಳೆದ 9 ತಿಂಗಳಿಂದ ಯಾವುದೋ ಪ್ರತಿಕ್ರಿಯೆ ಆಗಿಲ್ಲ ಅನ್ನೋ ಒಂದು ಸಂಶಯ ಎಲ್ಲರಿಗೂ ಕೂಡ ಕಾಡ್ತಾಯಿತ್ತು, ನಮಗೂ ಕೂಡ ಕಾಡ್ತಾಯಿದೆ. ಅದರಿಂದ ಸಾರ್ವಜನಿಕರಲ್ಲಿ ಕೂಡ ಎಲ್ಲ ಸಂಘಟಿತರು, ಸಾರ್ವಜನಿಕರು ಜಾತ್ಯತೀತ ಪಕ್ಷಾತೀತವಾಗಿ ಆ ಕೇಸನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ನಮ್ಮ ಶಿವಸೇನಾ ಇದು ಮುತಾಲಿಕ್ ಸರ್, ನಮ್ಮ ಏನೋ ಶ್ರೀರಾಮ್ ಸೇನೆ ಸಂಸ್ಥಾಪಕರಾದ ಮುತಾಲಿಕ್ ಸರ್ ಅವರು ಪ್ರೆಸ್ ಮೀಟ್ನಲ್ಲಿ ಆ ಒಂದು ಅಂಶಗಳನ್ನು ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅವನ್ನ ಏನು KLE ಕೂಡ ಅವನ್ನ ಸಸ್ಪೆಂಡ್ ಮಾಡಿಲ್ಲ, ಅವ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಲ್ಲ ಅನ್ನೋ ಇದು ಕೂಡ ಅವರು ಪ್ರಸ್ತಾವನೆ ಮಾಡಿದರು. ಮತ್ತು ಅದೇ ರೀತಿ ಅವರಿಗೆ KLE ಸಂಸ್ಥೆಗೆ ಹೋಗಿ ಒಂದು ವಿದ್ಯಾರ್ಥಿನ ಅವನ್ನ ಸಸ್ಪೆಂಡ್ ಮಾಡಬೇಕು, ಬ್ಲ್ಯಾಕ್ ಲಿಸ್ಟಾಗಿ ಹಾಕ್ಬೇಕನ್ನೋ ಕೂಡ ಲೆಟ್ರನ್ನು ಕೊಟ್ಟು ಸಸ್ಪೆಂಡ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ KLE ಸಂಸ್ಥೆಗೆ ನಾವು ವಿನಂತಿ ಮಾಡ್ತೀನಿ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ನ ಹಾಕ್ಬೇಕಂತೇಳಿ. ಅದ್ರ ಜೊತೆಗೆ ಅವರು ಕೂಡ 9 ತಿಂಗಳಾಯಿತು, ಇದು ಭಾಳ ಗಂಭೀರ ಪ್ರಕರಣ ಇರೋದ್ರಿಂದ ಇನ್ನೂ ತನಕ ಯಾವುದು ಆಗಲಾರ್ದಕ್ಕೆ CBIಗೆ ಕೊಡಬೇಕು ಅನ್ನೋ ಡಿಮಾಂಡ್ ಕೂಡ ಮಾಡಿದ್ದಾರೆ. ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮತ್ತು ಪಕ್ಷಾತೀತ ಜಾತ್ಯತೀತ ಕೂಡ ಅವಾಗೂ ಕೂಡ CBIಗೆ ಕೇಳಿದರು. ಆದರೂ ರಾಜ್ಯ ಸರ್ಕಾರ ಬಂದು ಸ್ವಂತನ ಹೇಳಿ ರಾಜ್ಯ ಸರ್ಕಾರದಿಂದ ನಮಗೆ ಭರವಸೆನ ಕೊಟ್ಟರು, 120 ದಿವಸಗಳಲ್ಲಿ ಅವನಿಗೆ ಗಲ್ಗೇರಿಸ್ತೀವಿ ಅನ್ನೋ ಮಾತು ಕೂಡ ಹೇಳಿದರು. ಅದರಿಂದ 120 ದಿವಸ ಹೋಗಿ ಇವತ್ತು 9 ತಿಂಗಳಾಗಿದೆ. ಅದಕ್ಕೆ ಯಾವುದೋ ಪ್ರತಿಕ್ರಿಯೆ ಆಗಲಾರ್ದಕ್ಕೆ ಈಗ ಎಲ್ಲ ಸಾರ್ವಜನಿಕರಾಗಲಿ, ಸಂಘಟಿತರಾಗಲಿ, ಜಾತ್ಯತೀತ ಪಕ್ಷಾತೀತ ಎಲ್ಲರೂ ಕೂಡ ಅದನ್ನೇ ಮತ್ತೆ CBIಗೆ ಕೊಟ್ಟು ಅದನ್ನು ಮುಂಚಿನ ವೇಳೆ ತರಬೇಕು, ಅವ್ನಿಗೆ ಗಲ್ ಶಿಕ್ಷೆ ಆಗುವಂಗೆ ಪ್ರಯತ್ನ ಮಾಡಬೇಕನ್ನೋ ಕೂಡ ಡಿಮಾಂಡನ್ನು ಇಟ್ಟಿದ್ದಾರೆ. ಅದು ಪ್ರಮೋದ್ ಮುತಾಲಿಕ್ ಜಿಯವರು ಮುಂಚಿನ ವೇಳೆ ಬಂದಿದ್ದಾರೆ. ಅದಕ್ಕೆ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ, ನನ್ನ ಕುಟುಂಬದಿಂದಾಗಲಿ ಮತ್ತು ಸಂಘಟಿತರ ಪರವಾಗಿ ಆಗಲಿ. ಅದಕ್ಕೆ ಇದು ಹಗುರವಾಗಿ ತೊಗೊಳ್ಳೋಂಥ ಪ್ರಕರಣ ಅಲ್ಲ. ರಾಜ್ಯ ಸರ್ಕಾರ ಭಾಳ ಹಗುರವಾಗಿ ತೊಗೊಂಡ್ರು. ನಾವು ಭರವಸೆ ಮಾಡಿದ್ವಿ ಇಲ್ಲಿ ತನಕ ಅವ್ರು ಏನಾದರೂ ಮಾಡ್ತಾರ ಅಂತೇಳಿ. ಬಟ್ ಯಾವುದೂ ಆಗಲಾರ್ದಕ್ಕೆ ನಾನು ಕೂಡ ಮುತಾಲಿಕ್ ಜಿಯವರು ಏನು ಹೇಳಿದ್ದಾರೆ ಅದಕ್ಕೆ ಧ್ವನಿ ಕೊಡಿಸ್ತೀನಿ. ನಾನು ಕೂಡ CBIಗೆ ಡಿಮಾಂಡನ್ನು ಮಾಡ್ತೀನಿ. ಅದರ ಜೊತೆಗೆ ಅನೇಕ ಮುಖಂಡರದ್ದು ಕೈವಾಡಿದೆ, ಅನೇಕ ಪ್ರಭಾವಿ ಶಾಸಕರ ಕೈವಾಡಿದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಅವ್ರಿಗೆ ಆಲ್ರೆಡಿ ಸಾಕಷ್ಟು ಪುರಾವೆಗಳು ಕೂಡ ಅವರಿಗೆ ದೊರಕಿದ್ದಾವೆ. ಅದಕ್ಕೆ ನಾವು CBI ನ್ಯಾಯಾಲಯಕ್ಕೆ ಏನು ಕೊಡಬೇಕು, ನಾನು ಆ ಟೈಮ್ನಾಗ ಎಲ್ಲ ಕೊಡ್ತೀನಿ ಅನ್ನೋ ಮಾತು ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ಇಂಥವೆಲ್ಲ ಕೈವಾಡ ಇರೋದ್ರಿಂದ ಈಗ ಆರೋಪಿ ನಮ್ಮ ಹುಬ್ಳಿ ಕೋರ್ಟ್ ಬಿಟ್ಟು ಈಗ ಬೆಳಗಾವಿ ಕೋರ್ಟಿಗೆ ಟ್ರಾನ್ಸ್ಫರ್ ಕೇಳಿದ್ದಾರೆ. ಅಂದರೆ ಈ ಪ್ರಭಾವಿ ವ್ಯಕ್ತಿಗಳು ಇರಲಾರ್ದೆ ಅಂತೂ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇದರಿಂದ ಭಾಳ ದೊಡ್ಡದಾದ ಒಂದು ಜಾಲ ಇದೆ, ಇದು ದೊಡ್ಡದಾದ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಅವ್ರು ಹೇಳೋದು ಸತ್ಯ ಇದೆ. ಅದಕ್ಕೆ ಇವೆಲ್ಲ ಇರೋದ್ರಿಂದ ರಾಜ್ಯ ಸರ್ಕಾರ ಗಂಭೀರವಾಗಿ ವಿಚಾರ ಮಾಡಿ ಅವ್ರನ್ನ ಆ ಕೇಸನ್ನು ಸ್ಟಡಿ ಮಾಡಬೇಕಾಯ್ತು, ಮಾಡಿಲ್ಲ. ಇನ್ನಾದರೂ ಕೂಡ ನಾನು ಕೂಡ ಅವ್ರು ಏನು ಧ್ವನಿ ಕೊಡಿಸ್ಯಾರೆ ಅವ್ರಿಗೆ ನಾನು ಧ್ವನಿಯಾಗಿ ನಿಲ್ತೀನಿ ಮುತಾಲಿಕ್ ಜಿ ಅವ್ರಿಗೆ.